ಆಯೋಜನೆ ಮಾಡಿದ್ವಿ ಸಿರಿಧಾನ್ಯಗಳನ್ನು ಕುರಿತು ಫಾದರ್ ಸರ್ ಅವರ ನೇತೃತ್ವದಲ್ಲಿ. ಈ ಕಾರ್ಯಕ್ರಮ ಹೇಗಿತ್ತು? ಖಾದರ್ ಸಾಹೇಬರ ನೇತೃತ್ವದಲ್ಲಿ ಈ ದಿನ ನಡೆದಂಥ ಕಾರ್ಯಕ್ರಮ ನಿಜಕ್ಕೂ ಕೋಲಾರ ಚಿಕ್ಕಬಳ್ಳಾಪುರ ಜನತೆಗೆ ಬಹಳ ಅವಶ್ಯಕತೆ ಇದ್ದಂಥ ಕಾರ್ಯಕ್ರಮ ಅಂತ ನಾನು ಭಾವಿಸಿದ್ದೀನಿ. ಇತ್ತೀಚೆಗೆ ತರಕಾರಿಗಳಲ್ಲಿ ಬಹಳ ಹೆಚ್ಚಿನ ಲವಣಾಂಶಗಳು ಕೂಡಿದೆ, ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ತರಕಾರಿಗಳನ್ನು ತಿನ್ನೋದು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ನ್ಯೂಸ್ಗಳು ಸಹ ಬಹಳ ಹೆಚ್ಚು ಬಂದಿದ್ದನ್ನು ನಾವು ಕಂಡಿದ್ದೀವಿ. ಅದರ ಜೊತೆಗೆ ಸೈಂಟಿಸ್ಟ್ಗಳು ಆ ರಿಪೋರ್ಟ್ಸನ್ನು ಸಹ ಹೊರಗಡೆ ಇಟ್ಟಿದ್ದಾರೆ. ಅದರ ಜೊತೆಗೆ KC ವ್ಯಾಲಿ, HN ವ್ಯಾಲಿ ನೀರಿನಿಂದ ಆಗ್ತಾ ಇರ್ತಕ್ಕಂಥ ಗಾಳಿ ನಮಗೆ ಕಲುಷಿತ ಆಗಿದೆ, ಭೂಮಿ ಕಲುಷಿತ ಆಗಿದೆ. ಕಾಯಿಲೆಗಳಿಗೆ ತುರ್ತಾಗ್ತಾ ಇರ್ತಕ್ಕಂಥ ನಮ್ಮ 3 ಜಿಲ್ಲೆಯ ಜನ ಮುಂದಿನ ದಿನಗಳಲ್ಲಿ ಏನು ತಿನ್ನಬೇಕಪ್ಪ ಅನ್ನುವಂಥ ಗೊಂದಲದಲ್ಲಿ ನಾವು ಸಿಕ್ಕಿದ್ದೀವಿ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು. ನಾವು ಹಾಸ್ಪಿಟ್ಲ್ಗಳಿಗೆ ಹೋಗೋದನ್ನು ಕಡಿಮೆ ಮಾಡಿ ಖಾದರ್ ಸಾಹೇಬರು ಮಾಡ್ತಾ ಇರ್ತಕ್ಕಂಥ ಒಂದು ಕಾರ್ಯಾಗಾರವನ್ನು ಯೂಟ್ಯೂಬಲ್ಲೂ ಸಹ ನಾವು ನೋಡ್ಬೋದು. ಅದರ ಜೊತೆ ಅವರೊಂದು ಸ್ಕ್ಯಾನರ್ ಕೊಟ್ಟಿದ್ದಾರೆ. ಅದನ್ನು ನೋಡಿ ನಾವು ಮುಂದಿನ ದಿನಗಳಲ್ಲಿ ಯಾವ ರೀತಿ ಊಟವನ್ನು ತಿನ್ನಬೇಕು, ಯಾವ ರೀತಿ ನಾವು ನಮ್ಮ ಜೀವನ ಶೈಲಿಯನ್ನು ಇಟ್ಕೋಬೇಕು ಅಂತಕ್ಕಂಥ ಒಂದು ಸಂಪೂರ್ಣವಾದಂಥ ಚಿತ್ರಣವನ್ನು ಅದರಲ್ಲಿ ನಾವು ನೋಡ್ಬೋದು. ಆ ಒಂದು ನಿಟ್ಟಿನಲ್ಲಿ ಈ ದಿನ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಒಂದು ಕಾರ್ಯಾಗಾರವನ್ನು ಮಾಡಿದ್ದು ನಿಜಕ್ಕೂ ನಮಗೆ ಬಹಳ ಸಂತೋಷ ತಂದಿದೆ. ಇಂಥ ಕಾರ್ಯಾಗಾರಗಳು ಇನ್ನಷ್ಟು ಆಗಬೇಕು, ಇನ್ನಷ್ಟು ಜನ ನೋಡಿ ಅದನ್ನು ಅಳವಡಿಸ್ಕೊಂಡು ನಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೋಬೇಕು. ಅದರ ಜೊತೆಗೆ ನಾವು ಹೆಣ್ಣು ಮಕ್ಕಳಾಗಿ ನಾವು ಅಡುಗೆ ಮನೆಯಲ್ಲಿ ನಮ್ಮದೇ ಮುಖ್ಯವಾದಂಥ ಪಾತ್ರ, ಆ ಪಾತ್ರವನ್ನು ನಾವು ಯಾವ ರೀತಿ ನಡೆಸ್ಕೊಂಡು ಹೋಗ್ತೀವಿ, ನಮ್ಮ ಕುಟುಂಬ ಎಲ್ಲ ಆ ಒಂದು ಆರೋಗ್ಯವಾಗಿ ಇರೋಕ್ಕೆ ಸಾಧ್ಯ. ಹಾಗಾಗಿ ಅತಿ ಹೆಚ್ಚು ಹೆಣ್ಣುಮಕ್ಕಳು ಇಂಥ ಒಂದು ಕಾರ್ಯಾಗಾರಗಳನ್ನು ನೋಡಿ ನಮ್ಮ ಜೀವನವನ್ನು ಮತ್ತಷ್ಟು ಸುಖಮಯವಾಗಿ ಇಟ್ಕೊಳ್ಳೋಕ್ಕೆ ಸಾಧ್ಯ ಅಂತ ನಾನು ಭಾವಿಸಿದ್ದೀನಿ. ಎಲ್ರಿಗೂ ನಮಸ್ಕಾರ. ಉಷಾ ಆಂಜನೇಯ ರೆಡ್ಡಿ, ಚಿಕ್ಕಬಳ್ಳಾಪುರ. ರಕ್ಷಿತಾ ವಿನಯ್ ಅಂತ, ನಾನು ಎಜುಕೇಟರ್. ಸೊ ಒಂದು ಎಜುಕೇಟರ್ ಆಗಿ ನಾನು ಮಕ್ಕಳಿಗೆ ಯಾವ ಥರ ಈ ಸಿರಿಧಾನ್ಯಗಳ ಅವಶ್ಯಕತೆ ಇದೆ ಅಂತ ಹೇಳ್ತೀನಿ. ಸೊ ಈ ಸಿರಿಧಾನ್ಯಗಳ ಅಂಬಲಿನ ಒಂದು 50 ml ಡೈಲಿ ರೊಟೀನಲ್ಲಿ ಅಥವಾ ಬೆಳಗ್ಗೆ ಅಥವಾ ಸಂಜೆ ಮಕ್ಕಳಿದ್ರನ್ನ ಕುಡಿಯೋದ್ರಿಂದ ಅವರ ಆರೋಗ್ಯ ತುಂಬ ಸುಧಾರಿಸುತ್ತೆ ಅಂತ ಹೇಳ್ತೀನಿ. ಈಗ ನಾನು ತುಂಬ ಜನ ಪೇರೆಂಟ್ಸ್ನ ನೋಡಿದ್ದೀನಿ, ಬಾಕ್ಸಲ್ಲಿ ಸ್ನ್ಯಾಕ್ಸ್ನ ಕಳಿಸ್ತಾರೆ. ಏನು ಆ್ಯಪಲ್ಲು, ಒಂದು ಕ್ಯಾರೆಟು ಕಟ್ ಮಾಡಿ ಹಾಕೋದು, ಒಂದು ಬಿಸ್ಕೆಟು, ಚಾಕ್ಲೇಟ್ನ ಕಳಿಸ್ತಿದ್ದಾರೆ. ಸೊ ಅದ್ರ ಬದಲು ಈ ಸಿರಿಧಾನ್ಯಗಳನ್ನ ಅವರು ಸ್ನ್ಯಾಕ್ಸ್ ಆಗಿ ಕೊಟ್ಟರೆ, ಒಂದು ತರಕಾರಿ ಅದನ್ನೆಲ್ಲ ಕೊಟ್ಟಾಗ ಪೌಷ್ಟಿಕಾಂಶಗಳು ತುಂಬ ಇರುತ್ತೆ. ಸೊ ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಇಮ್ಯುನಿಟಿ ಪವರ್, ಈಗ ಹೆಚ್ಚಾಗಿ ಇಮ್ಯುನಿಟಿ ಪವರಿಂದ ಜ್ವರಗಳು ಬರ್ತಿರ್ಬೋದು. ಈ ಬೇಸಿಗೆ ಬಂತು ಅಂದರೆ 50% ಅಟೆಂಡೆನ್ಸ್ ಕಡಿಮೆ ಆಗಿಬಿಟ್ಟಿದೆ ಎಲ್ಲ ಶಾಲೆಗಳಲ್ಲೂ. ಸೊ ಅದನ್ನೆಲ್ಲ ನಾವು ತಡೆಗಟ್ಟಬೇಕು ಅಂತ ಅಂದರೆ ಎಲ್ಲ ಪೋಷಕರು ಸ್ವಲ್ಪ ಗಮನ ವಹಿಸಿ ನಿಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ. ಸೊ ಹೇಗೆ ಅಂತ ನೀವು ಕೇಳೋದಾದರೆ, ತರಕಾರಿ ಹಣ್ಣು ಕೊಡ್ತಿದ್ದೀವಿ ಅದೇ ಮುಖ್ಯ ಅಲ್ಲ, ತರಕಾರಿ ಹಣ್ಣು ಜೊತೆಗೆ ಈ 5 ಸಿರಿಧಾನ್ಯಗಳು ನಮ್ಮ ಡಾಕ್ಟರ್ ಖಾದರ್ ಸರ್ ಅವರು ಇವತ್ತಿನ ಒಂದು ಸಭೆಯಲ್ಲಿ ಏನು ಹೇಳಿದ್ರು ಅದನ್ನು ಎಲ್ಲ ಪೋಷಕರು ಹಾಗೆ ಎಲ್ಲ ಮಹಿಳೆಯರು ಕೂಡ ಇದನ್ನು ಫಾಲೋ ಮಾಡಬೇಕು. ಒಂದು ಹಂಬಲಿ, ಇವಾಗ ಸರ್ ಹೇಳಿದ್ರು 65 ರೂಪಾಯಿ ನಾವು ತಿಂಗಳಿಗೆ ಖರ್ಚು ಮಾಡೋಕ್ಕಾಗಲ್ವಾ ಅಂತ. ಎಲ್ಲ ಆಗುತ್ತೆ, ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ನಾವು ಮಕ್ಕಳ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದೀವಿ. ಒಳ್ಳೆ ಸ್ಕೂಲ್ ಬೇಕು ಅಂತ, ಒಳ್ಳೆ ಹಾಸ್ಪಿಟಲ್ ಮಕ್ಕಳನ್ನ ತೋರಿಸ್ಬೇಕು ಅಂತ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಿದ್ದಾರೆ ಎಲ್ಲ ಪೋಷಕರು. ಸೊ ಯಾಕೆ ನೀವು ಆ ಲಕ್ಷಾಂತರ ರೂಪಾಯಿಗಳಲ್ಲಿ ಒಂದು 100 ರೂಪಾಯಿಗಳನ್ನು ನಾವು ಸಿರಿಧಾನ್ಯಗಳಿಗೋಸ್ಕರ ಖರ್ಚು ಮಾಡೋಕ್ಕೆ ಮುಂದೆ ಬರಬೇಕು. ಇದರಲ್ಲಿ ನಿಮ್ಮ ಆರೋಗ್ಯ ಹಾಗೆ ನಿಮ್ಮ ಮಕ್ಕಳ ಆರೋಗ್ಯ ತುಂಬಿದೆ. ಸೊ ನಾನು ಈ ಒಂದು ಪ್ರೋಗ್ರಾಮ್ನ ಅಟೆಂಡ್ ಮಾಡಿದ್ಮೇಲೆ ನಾನು ನನ್ನ ಮಕ್ಕಳಿಗೆ, ನನ್ನ ಶಾಲೆಯಲ್ಲಿರುವ 600 ಜನ ಮಕ್ಕಳಿಗೂ ಈ ಒಂದು ಅಂಬಲಿಯನ್ನು 50 ml ದಿನ ಕೊಡಬೇಕು ಅನ್ನೋ ಒಂದು ಐಡಿಯಾ ಏನಿದೆ ಖಾದರ್ ಸರ್ ಅವ್ರದ್ದು. ಸೊ ಇದನ್ನು ನಾವು ಮುಂದಿನ ದಿನಗಳಲ್ಲಿ ನಮ್ಮ ಶಾಲೆಯಲ್ಲಿ ಅಳವಡಿಸ್ಕೋಬಹುದು ಅನ್ನೋ ಒಂದು ಆಲೋಚನೆ ಕೊಟ್ಟಿದ್ದಾರೆ.